ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಮನ್ಯಾಗೆ ಬಾದುಷಾನ ಹೆಂಗೆ ಮಾಡೋದು ಅಂತ ನಾನು ಹೆಂಗೆ ಮಾಡೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಬಾದುಷಾನ ಮನ್ಯಾಗೆ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಅದಕ್ಕೆ ಮೈದಾ ಹಿಟ್ಟು ಬೇಕು. 2 ಕಪ್ ಮೈದಾ ಹಿಟ್ಟು ತೊಗೊಳತ್ತೀನಿ ನೋಡ್ರಿ. 2 ಕಪ್ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಸಣ್ಣ ಬಟ್ಲಷ್ಟು ತುಪ್ಪ ತೊಗೊಳತ್ತೀನಿ. ತುಪ್ಪನ ಕರಗಿಸಿ ಹಾಕೋಬೇಕು ನೋಡ್ರಿ. ತುಪ್ಪದೊಳಗೆ ಇದನ್ನ ಚಲೋ ಹೊತ್ತಿಗೆ ಕಲಿಸ್ಬಿಟ್ರೆ ಭಾರಿ ಮ್ಯಾಗ ಕ್ರಿಸ್ಪಿಯಾಗಿನೂ ಇರ್ತಾವೆ, ಒಳಗೆ ಸ್ವೀಟಾಗಿ ಭಾರಿ ಇರ್ತಾವೆ ಬಾದುಷಾ ತಿನ್ನಾಕ. ಅದಕ್ಕೆ ತುಪ್ಪನ ಕಾಯಿಸ್ಕೊಟ್ಟು ಇಟ್ಕೊಂಡು ಒಂದು 4 ಸ್ಪೂನು ಮೊಸರು ಹಾಕೊಳತ್ತೀನಿ ರೀ. ಮೊಸರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಸೋಡಾ ಹಾಕೊಳತ್ತೀನಿ. ತಿನ್ನೋ ಸೋಡಾನ ಹಾಕ್ಕೊಂಡು ಚಲೋ ಹೊತ್ತಿಗೆ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆಮೇಲೆ ತುಪ್ಪ ಕರಗಿದ ಮೇಲೆ ತುಪ್ಪನ ಈ ಹಿಟ್ಟೊಳಗೆ ಹಾಕ್ಕೋಬೇಕು ನೋಡ್ರಿ. ಈ ಹಿಟ್ಟೊಳಗೆ ಹಾಕ್ಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಬೇಕು. ತುಪ್ಪ ಮತ್ತು ಹಿಟ್ಟು ಎರಡೂ ನೀರು ಹಾಕ್ದೇನೆ ಮೊದಲು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಿಟ್ಟು ತುಪ್ಪ ಎರಡೂ ಚಲೋ ಹೊತ್ತಿಗೆ ಮಿಕ್ಸ್ ಆಗಬೇಕು. ಹಂಗೆ ನೀರು ಹಾಕ್ಲಾರ್ದೇನೆ ಮೊದಲು ಚಲೋ ಹೊತ್ತಿಗೆ ಕಲಿಸ್ಬೇಕು. ಪೂರ್ತಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕೋಬಂದು ಅಳಸಾಗಬಾರ್ದದು. ಅದಕ್ಕೆ ಚಲೋ ಹೊತ್ತಿಗೆ ಕೈಲಿ ಮೊದಲು ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಚಿಮ್ಕಿಸ್ಬೇಕು ನೀರು. ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಚಿಮ್ಕಿಸಿ ನಾದಬೇಕು ನೋಡಿರಿ. ಸಾಫ್ಟಾಗಿ ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿನೂ ನಾದಬಾರ್ದು, ಸಾಫ್ಟಾಗಿ ನಾದಬಾರ್ದು, ಮೀಡಿಯಮ್ ಆಗಿರಬೇಕು. ಜಾಸ್ತಿ ಒತ್ತಿ ನಾದಬಾರ್ದು, ಸಾಫ್ಟ್ ಆಗಬಾರ್ದು ಹಿಟ್ಟು. ಅದಕ್ಕೆ ಸ್ವಲ್ಪ ಉಗುರ್ಲೇನೆ ಕಲಿಸ್ಬೇಕು. ಇದು ಚಲೋತ್ತಿಗೆ ನಾದ್ಬಿಟ್ಟು ಕಲಿಸ್ರೆ ಗಟ್ಟಿಯಾಗಿ ಬರ್ತೈತಿ, ಹಂಗೆ ಬರಬಾರ್ದು, ಸಾಫ್ಟಾಗಿರಬೇಕು. ಅದಕ್ಕೆ ಚಲೋತ್ತಿಗೆ ಕಲಿಸ್ಬೇಕು. ಜಾಸ್ತಿ ಫೋರ್ಸ್ ಹಾಕಿ ನಾದಬಾರ್ದು ನೋಡ್ರಿ. ಈಗ ಚಲೋತ್ತಿಗೆ ಎಲ್ಲನೂ ನಾದ್ಬಿಟ್ಟು ಇದನ್ನು ಸ್ವಲ್ಪ ನೆನೆಯಾಕಿಡಬೇಕು. ಈ ಥರ ಇರಬೇಕು. ಫುಲ್ ಗಟ್ಟಿಯಾಗಿರಬಾರ್ದು, ಬಳಸಾಗಿರಬಾರ್ದು, ಸಾಫ್ಟಾಗಿರಬೇಕು. ಈಗ ಎಲ್ಲ ನಾದ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಜಾಸ್ತಿ ನೆನೆದಟ್ಟು ಚಲೋ ಹಾಕದ. ಅದಕ್ಕೆ ಇದನ್ನು ಒಂದು ಅರ್ಧ ಗಂಟೆ ನೆನೆಯಾಕ ಮ್ಯಾಗ ಮುಚ್ಚಿಬಿಟ್ಟು ಇಟ್ಟಾತೀನಿ. 2 ಕಪ್ ಮೈದಾ ಹಿಟ್ಟಿಗೆ ಈಗ 1 ಕಪ್ ಸಕ್ಕರೆ ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನು ಕರಗಿಸ್ಬೇಕು ನೋಡ್ರಿ. ಇದನ್ನು ಪಾಕ ರೆಡಿ ಮಾಡ್ಕೊಳ್ತೀನಿ. ಬಾದುಷಾ ಕರೆದ ಮೇಲೆ ಈ ಪಾಕಕ್ಕೆ ಹಾಕಬೇಕು. ಅದಕ್ಕೆ ಸಕ್ಕರೆ ಮತ್ತು ನೀರು ಹಾಕಿ ಸಕ್ಕರೆ ಕರಗಷ್ಟಕ್ಕೆ ನೀರು ಹಾಕಿ ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಹಾಕೊಳತ್ತೀನಿ. ಏಲಕ್ಕಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಇದನ್ನು ಕುದಿಸ್ಕೋಬೇಕು ನೋಡ್ರಿ. ಜಾಸ್ತಿ ಒಂದೇಳು ಪಾಕನೂ ಬರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಪಾಕ ಬರಬೇಕು. ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಾತೀನಿ. ನಿಂಬೆಹಣ್ಣು ಹಿಂಡೋದ್ರಿಂದ ಪಾಕ ಗಟ್ಟಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಅಂಟುಗಳಂಗಾದ್ರೆ ಸಾಕು. ಅಷ್ಟು ಪಾಕ ಬಂದರೆ ಕುದಿಸಿ ತೆಗೆದು ಸೈಡಿಗೆ ಎತ್ತಿಡಬೇಕು. ಅಷ್ಟೊತ್ತಿಗೆ ಪಾಕ ರೆಡಿ ಆಗೋಟ್ಲಿ ಹಿಟ್ಟನ್ನು ನೆನೆದಿತ್ತು ನೋಡ್ರಿ. ಈಗ ನೆನೆದಿರೋ ಹಿಟ್ಟನ್ನು ತೊಗೊಂಡು ಅಷ್ಟು ಫೋರ್ಸಾಗಿ ನಾದಬಾರ್ದು, ಸ್ವಲ್ಪ ಬೆರಳಿಲೆ ಅಷ್ಟು ಸಾಫ್ಟಾಗಿ ನಾದಿ ಈ ಕೂಡಲೇ ಬಾದುಷಾ ರೆಡಿ ಮಾಡೋದು ನೋಡ್ರಿ. ಸ್ವಲ್ಪ ನಾದ್ಬಿಟ್ಟು ಸ್ವಲ್ಪ ಜಾಮೂನ್ ಮಾಡೋಕ್ಕೆ ತೊಗೋತೀವಲ್ಲ ಅಷ್ಟೇ ಉಳ್ಳಿ ತೊಗೊಂಡು ಸ್ವಲ್ಪ ರೌಂಡಾಗಿ ಮಾಡಿ ವಡೆ ಥರ ಸೇಪ್ ಮಾಡ್ಬೇಕು ನೋಡ್ರಿ. ಇದಕ್ಕೆ ರೌಂಡಿಗೆ ಮಾಡಿಬಿಟ್ಟು ವಡೆ ಮಾಡ್ತೀವಲ್ಲ ಆ ಥರ ಬೆಳ್ಳಿಲಿ ನಡು ಅದನ್ನು ತೂತು ಮಾಡಬೇಕು. ಈ ಥರ ಎಲ್ಲನೂ ಬಾದುಷಾನ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ಭಾಳ ಈಸಿ ಆಗ್ತಾವೆ ಮಾಡೋಕ್ಕೆ. ಹೊರ್ಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಾಗೆ ರುಚಿಯಾಗಿ ಮತ್ತು ಟೇಸ್ಟಿಯಾಗಿ ಶುಚಿಯಾಗಿನೂ ಮಾಡ್ಕೋಬೋದು ನೋಡ್ರಿ. ಭಾರಿ ಬರ್ತಾವೆ. ಟೇಸ್ಟ್ ಮಾತ್ರ ಅಂಗಡಿಯಾಗ ತಿಂದಿರೋಂಗೆ ಟೇಸ್ಟ್ ಆಗಿದ್ದು, ಭಾಳ ರುಚಿಯಾಗಿದ್ದು ಬಾದುಷಾ ಸೂಪರಾಗಿ ಬಂದಿತ್ತು ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಈಸಿಯಾಗಿ ಮಾಡ್ಬೋದು. ಈ ಥರ ಬಾದುಷಾ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ. ರೆಡಿ ಮಾಡಿ ಇಟ್ಕೊಂಡು ಈಗ ಎಣ್ಣೆ ಒಳಗೆ ಕರಿಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಜಾಸ್ತಿ ಕಾಯಬಾರ್ದು ನೋಡ್ರಿ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಜಾಸ್ತಿ ಎಣ್ಣೆ ಕಾಯ್ದುಬಿಟ್ರೆ ಒಮ್ಮೆ ಕಪ್ಪಾಗಿಬಿಡ್ತಾವೆ, ಹಂಗಾಗಬಾರ್ದು.
ಸ್ವಲ್ಪನೇ ಕಾಯ್ದ್ಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಅಷ್ಟು ಬಾದುಷಾನ ಹಾಕಿ ಸಣ್ಣ ಉರಿ ಒಳಗೇನೆ ಇದನ್ನು ಹುರಿಬೇಕು ನೋಡ್ರಿ. ಒಮ್ಮೆನೇ ಇದು ಬರಬಾರ್ದು, ಸಣ್ಣಗೆ ಗುಳ್ಳಿ ಬರತ್ತಾವು, ಹಂಗೆ ಸ್ಲೋ ಆಗಿ ಹುರಿಬೇಕು ನೋಡ್ರಿ. ಇದು ಒಮ್ಮೆ ಜೋರು ಇಟ್ಬಿಟ್ರೆ ಕಪ್ಪಾಗಿಬಿಡ್ತಾವೆ, ಅದಕ್ಕೆ ಸ್ಲೋ ಆಗಿನೇ ಹುರಿಬೇಕು. ಸಣ್ಣಗೆ ಇಟ್ಟು ಇದು ಒಂದು ಸೈಡ್ ಚಲೋತ್ತಿಗೆ ಬೇಯ್ದ್ಮೇಲೆ ಗೋಲ್ಡನ್ ಕಲರ್ನ ಬ್ರೌನ್ ಆಗಬೇಕು. ಸ್ವಲ್ಪ ಬ್ರೌನ್ ಆದಮೇಲೆ ತಿರುಗಿಸಿ ಹಾಕ್ಬೇಕು ನೋಡ್ರಿ. ಅಲ್ಲಿವರೆಗೆ ತಿರುಗಿಸ್ಬಾರ್ದು, ಸ್ಲೋ ಆಗಿ ಸ್ವಲ್ಪ ಟೈಮ್ ತೊಗೋತಿದ್ದು ಕರಿಯಾಕ. ಅದಕ್ಕೆ ಒಂದು ಸೈಡ್ ಸ್ವಲ್ಪ ಕಲರ್ ಬಂದಮೇಲೆ ಇನ್ನೊಂದು ಸೈಡ್ ತಿರುವಿ ಹಾಕಬೇಕು. ಹಂಗೆ ಕರೆದ್ರೇ ಮ್ಯಾಗ ಕ್ರಿಸ್ಪಿಯಾಗಿ ಚಲೋ ಬರ್ತಾವೆ. ಸೊ ಒಮ್ಮೆ ಜೋರು ಇಟ್ಬಿಟ್ರೆ ಕಪ್ಪಾಗಿ ಮೆತ್ತಗಾಗಿಬಿಡ್ತಾವೆ. ಅದಕ್ಕೆ ಒಂದು ಸೈಡ್ ಸ್ವಲ್ಪ ಬ್ರೌನ್ ಆದಮೇಲೆ ಇನ್ನೊಂದು ಸೈಡ್ ಮತ್ತೆ ತಿರುವಿಸಿ ಹಾಕಾತಿ ನೋಡ್ರಿ. ಭಾರಿ ಕ್ರಿಸ್ಪಿಯಾಗಿ ಚಲೋ ಬರ್ತಾವೆ ಇವು. ಈ ಒಂದು ಸೈಡ್ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ನು ಕರಿಬೇಕು ನೋಡ್ರಿ. ಎರಡು ಸೈಡ್ ಚಲೋ ಹೊತ್ತಿಗೆ ಬೇಯಬೇಕು, ಗೋಲ್ಡನ್ ಕಲರ್ ಬರಬೇಕು, ಹಂಗೆ ಚಲೋ ಹೊತ್ತಿಗೆ ಕರಿಬೇಕು ನೋಡ್ರಿ. ಭಾಳ ಈಸಿ ಐತಿ ಇದು ರೆಸಿಪಿ, ಮನ್ಯಾಗೆ ಮಾಡ್ಕೊಂಡು ತಿನ್ಬೋದು. ಈಗ ಎರಡು ಸೈಡ್ನು ಚಲೋ ಹೊತ್ತಿಗೆ ಕರೆದು ಆಮೇಲೆ ಪಾಕದೊಳಗೆ ಹಾಕ್ಬೇಕು ನೋಡ್ರಿ. ಪಾಕದೊಳಗೆ ಹಾಕೋಕ್ಕಿಂತ ಮೊದಲು ಪಾಕನೂ ರೆಡಿ ಮಾಡಿಟ್ಟು ಬಳೋತನ ಆಗಿತ್ತಲ್ಲ, ಅದಕ್ಕೆ ಅದನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು, ಅದನ್ನು ಜಾಸ್ತಿನೂ ಕಾಯಬಾರ್ದು ಮತ್ತು ಪೂರ್ತಿ ತಣ್ಣಗೂ ಇರಬಾರ್ದು. ಅದಕ್ಕೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಇವು ಎರಡು ಸೈಡ್ ಚಲೋತ್ತಿಗೆ ಬ್ರೌನ್ ಕಲರ್ ಕರೆದ ಮೇಲೆ ಆಮೇಲೆ ಪಾಕೊಳಗೆ ಎರಡು ಸೈಡ್ ಡಿಪ್ ಮಾಡೋದು ನೋಡ್ರಿ. ಈಗ ಅದು ಚಲೋತ್ತಿಗೆ ಕರೆದ ಮೇಲೆ ಪಾಕನೂ ಬಿಸಿ ಮಾಡ್ಕೊಂಡೀನಿ. ಬಿಸಿ ಮಾಡ್ಕೊಂಡು ಇವು ಕರೆದಿರೋ ಬಾದುಷಾನ ಇದ್ರೊಳಗೆ ಹಾಕೊಳತ್ತೀನಿ ನೋಡ್ರಿ. ಅಷ್ಟು ಬಾದುಷಾನ ಹಾಕ್ಕೊಂಡು ಎರಡು ಸೈಡ್ನು ಮುಣಗಿಸ್ಬೇಕು. ಎರಡು ಸೈಡ್ ಉಲ್ಟಾ ಮಾಡಿ ಹಾಕಿ ಒಂದು 10-15 ನಿಮಿಷ ಬಾದುಷಾನ ಅದ್ರ ಪಾಕದೊಳಗೆ ಬಿಟ್ಬಿಟ್ರೆ ಆಮೇಲೆ ಎಲ್ಲ ಪಾಕನೂ ಚಲೋತ್ತಿಗೆ ಹೀರ್ಕೊಂಡಿರ್ತದೆ ಬಾದುಷಾ ಎಲ್ಲನೂ. ಈಗ ಎಲ್ಲನೂ ಹೀರ್ಕೊಂಡಾದ್ಮೇಲೆ ಸೈಡ್ ತೆಗೆದಿಟ್ಬಿಡೋದು. ಸೈಡ್ ತೆಗೆದಿಟ್ಟು ಸ್ವಲ್ಪ ಕೂಲ್ ಆದಮೇಲೆ ತಿಂದ್ರೆ ಭಾರಿ ಟೇಸ್ಟಿಯಾಗಿರೋ ಬಾದುಷಾ ರೆಡಿ ಆಗ್ತಾವೆ. ಅಂಗಡಿ ಒಳಗಿಂತ ಸೂಪರಾಗಿ ಬಂದಿದ್ದು, ಟೇಸ್ಟ್ ಮಾತ್ರ ಭಾರಿ ಇದ್ದು. ನೋಡೋಕೆ ಮನೆಯೊಳಗೆ ಸೂಪರಾಗಿ ಟೇಸ್ಟಿಯಾಗಿ ಮತ್ತು ರುಚಿಯಾಗಿ ಸೂಪರಾಗಿ ಮಾಡ್ಕೊಂಡು ತಿನ್ಬೋದು ಬಾದುಷಾನ. ತುಂಬಾ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಅದಕ್ಕೆ ಈ ರೆಸಿಪಿ ನೀವು ಟ್ರೈ ಮಾಡಿರಿ ಮನ್ಯಾಗ ಒಂದ್ಸಲ, ಸೂಪರಾಗಿ ಬಂದು. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್.